ಹತ್ತಾ ಇಲ್ಲ. ನಾನು MS ಸಲೀಂ ಸಾಹೇಬ್ರಿಗೆ ಹೇಳ್ತೀನಿ, ಈ ಶಶಿಕುಮಾರ್ ಅವ್ರನ್ನ ಕೂಡಲೇ ನೀವು ತನಿಖೆಗೆ ಒಳಪಡಿಸಬೇಕು. ಪೊಲೀಸ್ ಸಿಬ್ಬಂದಿಯವರು ಇಲ್ಲಿ ಯಾರು ಬರ್ತಾರ ಯಾರಿಲ್ಲ ಅವ್ರನ್ನ ಕೇಳ್ರಿ. ಮತ್ತೆ ಯಾರು ತಹಸೀಲ್ದಾರ್ ಹೊರಗದಾರ ಅವ್ರನ್ನ ಒಳಗೆ ಕರೀರಿ, ಹೊರಗೆ ಕರೀರಿ. ಅವ್ರಿಗೆ ನಾವು ಶಾಂತಿಪೂರ್ವಕವಾಗಿ ಮನವಿ ಕೊಡ್ತೀವಿ. ಮುಂದೆ ನಾವು ಅಲ್ಲಿಂದ ಬೈಲಪ್ಪನವ್ರ ಪ್ರೇರಣೆ ಬೆಳೆಸ್ತೀವಿ. ಆಮೇಲೆ ನಾವು ಪೊಲೀಸರ ಮ್ಯಾಗ ಅಪಾದನೆ ಮಾಡಿದ್ದು ಸತ್ಯ ಐತಿ, ತನಿಖೆ ಆಗಲಿ. ಅದು ಸುಳ್ಳು ಇದ್ರೆ ನಮ್ಮನ್ನು ಗಲ್ಲಿಗೇರಿಸಿ ನಾವು ಗಲ್ಲಿಗೇರ್ಸಕ್ಕೂ ಸಿದ್ಧದೇವಿ. ಆದ್ರೆ ಪೊಲೀಸರು ನೀವೆಲ್ಲರ ರೌಡಿಗಳನ್ನ ಬಿಟ್ಟು ಅವ್ರನ್ನ ಇವನ್ನ ಗುಂಡಾ ಪೊಲೀಸರನ್ನ ಬಿಟ್ಟು ನನ್ನಾಗ್ಲಿ, ನನ್ನ ಕುಟುಂಬಕ್ಕಾಗ್ಲಿ, ನಂದೇಳಿ ಕುಟುಂಬಕ್ಕೆ ಕೂದಲಿ ಕೊಂಕಾದ್ರೆ ಶಶಿಕುಮಾರ್ ಅವರು, ಪೊಲೀಸ್ ಕಮಿಷನರು, ಮತ್ತು ಇವರೆಲ್ಲ ಸಿಬ್ಬಂದಿಗಳು, ಮತ್ತು ಇವ್ರೇನು 3 ಮಂದಿ ಭ್ರಷ್ಟ ಇನ್ಸ್ಪೆಕ್ಟರ್, 2 ಪೊಲೀಸ್ ಸಿಬ್ಬಂದಿನ ಜವಾಬ್ದಾರ ಹಾಕಾರ. ಮಾಧ್ಯಮ ಮುಖಾಂತರ ಹೇಳ್ತೇನೆ ನಾನು ನಿಮಗೆ, ನಾ ಎಲ್ಲಾ ಪೊಲೀಸರು ಭ್ರಷ್ಟರ ಅಂತ ಹೇಳುದಿಲ್ಲ. ಆದ್ರೆ ನಾವು ಯಾರಿಗೂ ಸರ್ಟಿಫಿಕೇಟು ಕೊಡುದಿಲ್ಲ. ನಮ್ ಸರ್ಟಿಫಿಕೇಟು ಬೇಡ ಐತಿ ಯಾರಿಗೂ ಕೊಡುದು. ಯಾಕಂದ್ರೆ ನೊಂದ ರೈತನ ಪರವಾಗಿ ನಾವೆಲ್ಲಾರು ಅದೇವಿ. ನಾವೆಲ್ಲಾರು ಇವನ್ ಸಂಬಂಧ ಪ್ರಾಣ ಕೊಡಕ್ ಸಿಕ್ಕಿದ್ರೆ ಕೈ ಎತ್ರಿ.